ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಟ ದರ್ಶನ್ ಸೇರಿದಂತೆ ಅವರ ಸಂಗಡಿಗರೆಲ್ಲ ಈಗಾಗಲೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ದರ್ಶನ್ ಅವರ ಎಕ್ಸ್ಕ್ಲೂಸಿವ್ ಫೋಟೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ಕೂಡ ಈಗ ಜೈಲಿನಲ್ಲಿದ್ದಾರಲ್ಲ ದರ್ಶನ್ ಅವರು, ಅಲ್ಲಿರುವಂಥ ಜೈಲಿನ ಒಳಗಡೆ ಕೂತಿರುವಂಥ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದರ್ಶನ್ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ, ಜೊತೆಗೆ ದರ್ಶನ್ನ ಮ್ಯಾನೇಜರ್ ನಾಗರಾಜ್, ಈ ಮೂವರು ಸೇರಿದಂತೆ ಇನ್ನೊಬ್ಬ ವ್ಯಕ್ತಿ ಚೇರ್ ಮೇಲೆ ಕೂತಿದ್ದಾರೆ, ಆರಾಮಾಗಿ ನಗ್ನಗ್ತಾ ಕೂತಿದ್ದಾರೆ. ಆ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ಅಂದರೆ ಜೈಲಿನಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ಹುಷಾರಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಸಾಕಷ್ಟು ಸುದ್ದಿಗಳು ಬರ್ತಾ ಇದ್ವು. ಆದರೆ ಅದೆಲ್ಲ ಸುದ್ದಿ ಸುಳ್ಳು ಅನ್ನೋದು ಈ ಒಂದು ಫೋಟೋದಿಂದ ನಾವು ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ದರ್ಶನ್ ಬಗ್ಗೆ ಬಹಳಷ್ಟು ಊಹಾಪೋಹಗಳು ಇದ್ದೇ ಇದ್ವು. ಒಂದೇ ಒಂದು ಫೋಟೋ ಕೂಡ ಸಿಕ್ಕಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ದರ್ಶನ್ ಅವರ ವಿಚಾರಣೆ ಸಂದರ್ಭದಲ್ಲೂ ಕೂಡ ವಿಡಿಯೋ ಕಾನ್ಫರೆನ್ಸ್ನ ಮುಖೇನವೇ ವಿಚಾರಣೆ ನಡೀತಾ ಇತ್ತು. ಆದರೆ ಅವರು ಹೊರಗಡೆ ಬರ್ತಾ ಇರಲಿಲ್ಲ. ಹಾಗಾಗಿನೇ ಅವರ ಅಭಿಮಾನಿಗಳಿಗೂ ಕೂಡ ಸಿಕ್ಕಾಪಟ್ಟೆ ನಿರಾಸೆ ಆಗ್ತಾ ಇತ್ತು. ಸಾಕಷ್ಟು ಜನ ಸೆಲೆಬ್ರಿಟಿಗಳು ಅವರನ್ನು ಹೋಗಿ ಜೈಲಿನಲ್ಲಿ ನೋಡ್ಕೊಂಡು ಬರ್ತಾ ಇರುವುದನ್ನು ಕೂಡ ನಾವು ಗಮನಿಸಿದ್ವಿ. ಹೀಗಾಗಿ ಮೀಡಿಯಾ ಕಣ್ಣಿಗೂ ಕೂಡ ಅವರು ಬಿದ್ದಿರಲಿಲ್ಲ, ಮತ್ತೆ ಇನ್ಯಾರ ಕಣ್ಣಿಗೂ ಅವರು ಬಿದ್ದಿರಲಿಲ್ಲ. ಆದರೆ ಜೈಲಿನಲ್ಲಿರುವಂಥ ಒಂದು ಫೋಟೋ ಈಗ ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣ ಆಗಿರೋದು. ಯಾಕಪ್ಪ ಅಂತ ಹೇಳಿದ್ರೆ, ಜೈಲಿನಲ್ಲಿ ಇದ್ಕೊಂಡು ಬಹಳಷ್ಟು ಕೊರಗಿ ಅವರು ಸ್ವರ್ಗ ಹೋಗ್ಬಿಟ್ಟಿರ್ತಾರೆ, ಇನ್ನೇನೋ ಬಹಳ ನೋವಿನಲ್ಲಿರ್ತಾರೆ ಅಂತ ಅನ್ಕೊಂಡಿದ್ದಂಥ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಇದು ಒಂದು ನಿಟ್ಟಿನಲ್ಲಿ ಖುಷಿ. ಯಾಕೆ ಅಂತ ಹೇಳಿದ್ರೆ, ಅವರ ಬಾಸ್ನ ನೋಡ್ತಾ ಇರುವಂಥ ಖುಷಿ. ಮತ್ತೊಂದು ಕಡೆ ಇದು ಜೈಲಿನಲ್ಲಿ ಹೀಗೂ ಇರ್ತಾರ ಅಂತ ಹೇಳಿ ಸಾಮಾನ್ಯ ಜನ ಪ್ರಶ್ನಿಸುವಂಥ ಸಂದರ್ಭ. ಬಿಕಾಸ್ ಜೈಲಿನಲ್ಲಿರುವಂಥ ಒಬ್ಬ ಕೊಲೆ ಆರೋಪಿ ಜೈಲಿನಲ್ಲಿ ಇಷ್ಟು ಬಿಂದಾಸ್ ಆಗಿದ್ದಾರೆ, ಇಷ್ಟು ಖುಷಿಯಾಗಿದ್ದಾರೆ ಅಂತ ಅಂದಾಗ ಜೈಲಿನ ಕೈದಿಗಳು ಇಷ್ಟು ಆರಾಮಾಗಿರಬಹುದಾ, ಜೈಲಿನಲ್ಲಿ ಇಷ್ಟು ಆರಾಮದಾಯಕವಾಗಿ ಕಾಲವನ್ನು ಕಳಿಬಹುದಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ. ಈ ಫೋಟೋವನ್ನು ನೋಡಿದ ತಕ್ಷಣ ದರ್ಶನ್ ಆರಾಮಾಗಿದ್ದಾರೆ, ಬಿಂದಾಸ್ ಆಗಿ ಹರಟೆ ಹೊಡಿತಾ ಇದ್ದಾರೆ. ಕೈಯಲ್ಲಿ ಸಿಗರೇಟ್ ಕೂಡ ಇದೆ, ಇನ್ನೊಂದು ಕೈಯಲ್ಲಿ ಕಾಫಿ ಕಪ್ ಕೂಡ ಇದೆ. ಅಂದರೆ ಅವರು ತಮ್ಮ ಮನೆಯಲ್ಲೇ ಯಾವ ರೀತಿಯಾಗಿರ್ತಾರೋ ಅದೇ ರೀತಿಯಾಗಿ ಜೈಲಿನಲ್ಲೂ ಕೂಡ ಕಾಲ ಕಳೀತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಫೋಟೋ ಹೇಳ್ತಾ ಇದೆ.